ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಯು ಆಲ್ ಇನ್ ಟು ದ ಮಾಸ್ಟರ್ ಕ್ಯಾಂಪ್ ಕ್ಲಾಸಸ್. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ವೈರ್ ಫ್ರೇಮಲ್ಲಿರುವಂತಹ ಕರ್ವ್ಸ್ ಆಪ್ಷನ್ಸನ್ನು ನಾನು ನಿಮಗೆ ಡೀಟೇಲ್ ಆಗಿರುವಂತಹ ಮಾಹಿತಿ ಕೊಡ್ತೀನಿ. ಅಗೇನ್ ಲೆವೆಲ್ಸ್ ಆಪ್ಷನ್ಸನ್ನು ನಾನು ನಿಮಗೆ ಹೇಗೆ ಯೂಸ್ ಆಗುತ್ತೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಸೊ ಲೆವೆಲ್ಸ್ ಬಹಳಷ್ಟು ಜನಕ್ಕೆ ಕನ್ಫ್ಯೂಷನ್ ಆಗೋದು ಲೆವೆಲ್ಸ್ನ ಬಗ್ಗೆ. ಲೆವೆಲ್ಸ್ ಅನ್ನೋದು ಅಷ್ಟೊಂದು ಡೀಪ್ ಆಗಿರುವಂತಹ ಏನು ಕ್ಲಾಸಸ್ ಅಲ್ಲ, ಸಿಂಪಲ್ ಆಗಿರುವಂಥ ಕ್ಲಾಸ್, ರೈಟ್. ಸೊ ಅದು ನಮ್ಮ ಒಂದು ಮೈಂಡ್ ಸೆಟ್ ಹೇಗಿರುತ್ತೆ ಅದರ ಮೇಲೆ ಈ ಒಂದು ಕ್ಲಾಸಸ್ ಅನ್ನೋದು ಹೋಗುತ್ತೆ, ರೈಟ್. ಸೊ ನೋಡಿ ಸ್ನೇಹಿತರೆ, ನಾನೊಂದು ಪ್ರೋಗ್ರಾಮ್, ಇದು ಸ್ಟೀಮ್ ಟರ್ಬೈನ್ ಬ್ಲೇಡ್. ಸೊ ಈ ಒಂದು ಸ್ಟೀಮ್ ಟರ್ಬೈನ್ ಬ್ಲೇಡ್ ಮೇಲೆ ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ, ರೈಟ್. ಸೊ ಮುಂಬರುವಂಥ ಕ್ಲಾಸಲ್ಲಿ ನಾನು ಈ ಒಂದು 4th ಆಕ್ಸಿಸ್ ಜಾಬ್ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ, ರೈಟ್. ಸ್ವಲ್ಪ ನಾನು ಬ್ಯುಸಿ ಇರೋದ್ರಿಂದ ನಾನು ಒಂದು 2 ಡೇಸಿಂದ ಕ್ಲಾಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಸಾರಿ, ರೈಟ್. ಸೊ ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಈ ಕರ್ವ್ 1 ಎಡ್ಜ್ ಆಪ್ಷನ್ಸ್ ಆ್ಯಂಡ್ ಕರ್ವ್ ವಾಲ್ ಆ್ಯಂಡ್ ಇಲ್ಲಿರುವಂತಹ ಆಪ್ಷನ್ಸನ್ನು ಹೇಗೆ ಯೂಸ್ ಮಾಡೋದು ಅಂತೇಳಿ ನಿಮಗೆ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ. ಸೊ ಫಸ್ಟಿಗೆ ನಾವು ನೋಡಿ, ಇಲ್ಲಿ ಲೆವೆಲ್ಸ್ ನೋಡಿ ಸ್ನೇಹಿತರೆ. ಲೆವೆಲ್ಸ್ ಅನ್ನೋದು ನಮಗೆ ವೀವಲ್ ಇರುತ್ತೆ. ಇಲ್ಲಿ ಲೆವೆಲ್ ಅಂತೇಳಿ ಆಪ್ಷನ್ಸನ್ನು ಆನ್ ಮಾಡ್ಕೊಂಡ್ರೆ ಸೊ ನಮಗೆ ಇಲ್ಲಿ ಲೆವೆಲ್ ಈ ರೀತಿ ಬಂದಿರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, ಲೆವೆಲ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಆಪ್ಷನ್ಸ್ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಈ ಲೆವೆಲ್ 1 ಮಾತ್ರ ಕ್ರಿಯೇಟ್ ಆಗಿ ಬಂದಿರುತ್ತೆ. ಸೊ ಈ ಲೆವೆಲ್ 1ರಲ್ಲಿ ನಾನು ಈ ಒಂದು ಮಾಡಲ್ ಡೌನ್ಲೋಡ್ ಮಾಡ್ಕೊಂಡಿರ್ತೀನಿ, ರೈಟ್. ಸೊ ಇದಾದಮೇಲೆ ಈ ಪ್ಲಸ್ ಐಕನ್ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಲೆವೆಲ್ ನಮಗೆ ಆ್ಯಡ್ ಆಗುತ್ತೆ. ಸೊ ಈ ಒಂದು ಲೆವೆಲಲ್ಲಿ ಈ ರೀತಿ ಸ್ಟಾಕ್ ಅನ್ನೋದು ಕ್ರಿಯೇಟ್ ಮಾಡ್ಕೊಂಡಿರ್ತೀನಿ, ಈ ರೀತಿ ರೋ ಬಟನ್ ಕ್ರಿಯೇಟ್ ಮಾಡಿರ್ತೀನಿ. ಸೊ ಅಗೇನ್ ಲೆವೆಲ್ 3ಯಲ್ಲಿ ರಫಿಂಗ್ ಪ್ರೊಸೆಸ್ಗೋಸ್ಕರ ನಾನು ರಫಿಂಗ್ ಪ್ರೊಸೆಸ್ ನೋಡಿ ಟಾಪಲ್ಲಿ ಇಲ್ಲಿ ರಫಿಂಗ್ ಪ್ರೊಸೆಸ್ಗೋಸ್ಕರ ಸೊ ಇಲ್ಲಿ ಕಮ್ಯಾಂಡನ್ನು ಯೂಸ್ ಮಾಡಿರ್ತೀನಿ. ಈ ಥರ ಒಂದು ಗೈಡ್ ಲೈನ್ ತೊಗೊಂಡಿರ್ತೀನಿ. ಅಗೇನ್ ಟೇಪರ್, ಸೊ ಈ ರಫಿಂಗ್ ಇವಾಗ ಆಫ್ ಮಾಡ್ಕೊಳ್ಳಿ, ಕನ್ಫ್ಯೂಷನ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ಸ್ ಒಂದು ಟೇಪರ್ ಆಪ್ಷನ್ಸ್. ಸೊ ನೋಡಿ ಇಲ್ಲಿ ಟಾಪಲ್ಲಿ ನನಗೆ ಟೇಪರ್ ಕೊಟ್ಟಿದ್ದಾನೆ. ಸೊ ಇದು ಟೇಪರ್ ಆಗ್ಬೇಕಂತೇಳಿ ಈ ರೀತಿ ಒಂದು ಲೆವೆಲ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀನಿ. ಅಗೇನ್ ವಿಂಡಿಂಗ್ ಅಂತೇಳಿ. ಸೊ ನೋಡಿ ಅಂದರೆ ಈ ಕಾರ್ನರಲ್ಲಿ ರನ್ ಮಾಡ್ಬೇಕು, ನಾನು ಕಾರ್ನರ್ ರನ್ ಮಾಡ್ಬೇಕಂದ್ರೆ ಈ ರೀತಿ ಒಂದು 2D ಲೈನ್ ತಗೊಂಡು ನೋಡಿ, ಈ ರೀತಿ ಒಂದು 2D ಲೈನ್ಸ್ ಎಲ್ಲ ಕ್ರಿಯೇಟ್ ಮಾಡಿಟ್ಟಿರ್ತೀನಿ. ಅದಾದಮೇಲೆ ಪ್ರೊಫೈಲ್ ಅಂತೇಳಿ ಒಂದು ಆಪ್ಷನ್ಸ್ ಇರುತ್ತೆ ನೋಡಿ. ಈ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಬೇಕು ನಾನು. ಈ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಬೇಕಂದ್ರೆ ಸೊ ಇಲ್ಲಿ ಸಮ್ 2D ಲೈನ್ ಡ್ರಾ ಮಾಡ್ಕೊಬೇಕು. ಅಗೇನ್ ರೇಡಿಯಸ್ ಅಂತೇಳಿ ಆಪ್ಷನ್ಸ್ ಇದೆ, ರೇಡಿಯಸ್. ಈ ರೀತಿ ಈಚ್ ಸ್ಟೆಪ್ ನಾವು ಇಲ್ಲಿ ಏನು 1 by 1 ಸ್ಟೆಪ್ ನಾವು ಮಾಡ್ತೀವಲ್ಲ, ಸೊ ಅದೇ ರೀತಿ ಅದೇ ಸ್ಟೆಪ್ ನಾವು ಒಂದೊಂದು ಲೆವೆಲ್ಸಲ್ಲಿ ಕ್ರಿಯೇಟ್ ಮಾಡ್ಕೊತ ಹೋಗ್ಬೇಕಾಗುತ್ತೆ, ರೈಟ್. ನೋಡಿ ಇವಾಗ ರೇಡಿಯಸ್ ಅಂದರೆ ಇಲ್ಲಿ, ಸೊ ಇಲ್ಲಿನಿದೆಯಲ್ಲ, ಸೊ ಆ ಒಂದು ರೇಡಿಯಸನ್ನು ಕ್ರಿಯೇಟ್ ಮಾಡೋದಕ್ಕೆ. ಆ್ಯಂಡ್ ವಿಡ್ತ್. ಸೊ ಈ ರೀತಿ ಪ್ರತಿಯೊಂದು ಒಂದೊಂದು ಸ್ಟೆಪ್ಪನ್ನು ಒಂದೊಂದು ಲೆವೆಲ್ಸಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಹೋಗೋಕ್ಕೆ ಯೂಸ್ ಆಗುತ್ತೆ, ರೈಟ್. ಸೊ ಇವೆಲ್ಲವೂ ನಿಮಗೆ ಮುಂಬರುವಂತಹ ಕ್ಲಾಸಸ್ಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ, ಅಡ್ವಾನ್ಸ್ ಲೆವೆಲ್ ಕ್ಲಾಸಲ್ಲಿ, ರೈಟ್. ಸೊ ಹಾಗಾದರೆ ನೋಡಿ ಸ್ನೇಹಿತರೆ, ಇವತ್ತಿನ ಕ್ಲಾಸನ್ನು ನಾವು ಸ್ಟಾರ್ಟ್ ಮಾಡ್ಕೊತ ಹೋಗೋಣ. ಸೊ ಫಸ್ಟಿಗೆ ಕರ್ವ್ 1 ಎಡ್ಜ್ ಅಂತೇಳಿ ಒಂದು ಆಪ್ಷನ್ಸ್ ಇದೆ. ಸೊ ಈ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮಗೆ ಈ ರೀತಿ ಮಾಡೆಲ್ ಇರುತ್ತೆ. ಸೊ ಈ ಮಾಡೆಲಲ್ಲಿ ನಾನು ಇಲ್ಲಿ ಒಂದು ಕರ್ವ್ ಕ್ರಿಯೇಟ್ ಮಾಡ್ಬೇಕು ನಾನು. ಸೊ ಅವಾಗ ಏನು ಮಾಡ್ತೀನಿ, ಈ ಕರ್ವ್ 1 ಆಪ್ಷನ್ ತೊಗೊಂಡು ಸಿಂಪಲ್ ಇಲ್ಲಿ ಕ್ಲಿಕ್ ಮಾಡಿದಾಗ ನಮಗಿಲ್ಲಿ ಒಂದು 2D ಲೈನ್ ಅನ್ನೋದು ಕ್ರಿಯೇಟ್ ಆಗಿ ಬಂದಿರುತ್ತೆ. ಸೊ ನಿಮಗೆ ಕಾಣ್ತಾ ಇಲ್ಲ ಅನಿಸುತ್ತೆ, ಅದಕ್ಕೆ ನಾನು ಜಸ್ಟ್ ಅ ಮಿನಿಟ್. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಹೋಮ್ ಕಮಾಂಡಲ್ಲಿ ಹೋಗಿ ಇದರ ಒಂದು ವಿಡ್ತ್ ಜಾಸ್ತಿ ತೊಗೊತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಕಲರ್ ಕೂಡ ಚೇಂಜ್ ಮಾಡ್ತಾ ಇದ್ದೀನಿ. ಸೊ ಕಲರ್ ಚೇಂಜ್ ಮಾಡ್ತೀನಿ ಇವಾಗ. ಅಗೇನ್ ಈ ಆಪ್ಷನ್ಸ್ ಯೂಸ್ ಮಾಡ್ತೀನಿ, ವೈರ್ ಫ್ರೇಮ್. ಸೊ ವೈರ್ ಫ್ರೇಮ್ ಹೋಗೋ ಮೊದಲು ಸೊ ಇಲ್ಲಿ ಫಿಕ್ಸ್ ಮಾಡಿಬಿಡ್ತೀನಿ ವಿಡ್ತ್ ಎಲ್ಲವು. ಕರ್ವ್ 1 ಎಡ್ಜ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಸೊ ಇಲ್ಲಿ ನೋಡಿ, ಇಲ್ಲಿ ಕರ್ವ್ನ ಕ್ಲಿಕ್ ಮಾಡ್ತಾಯಿದ್ದೀನಿ ನೋಡಿ. ಸಿಂಪಲಾಗಿ ಅಲ್ಲೊಂದು 2D ಲೈನ್ ಅನ್ನೋದು ಕ್ರಿಯೇಟಾಗಿ ಬಂದಿರುತ್ತೆ ನಮಗೆ, ರೈಟ್. ಸೊ ಇವಾಗ ಏನು ಮಾಡಬೇಕು, ಡೈರೆಕ್ಟ್ ಟೂಲ್ ಇಲ್ಲಿ ರನ್ ಮಾಡೋಕ್ಕಾಗಂಗಿಲ್ಲ ನಮಗೆ. ಅವಾಗ ಮಾಡಿಫೈ ಲೆಂತ್ ಆಪ್ಷನ್ಸನ್ನು ಯೂಸ್ ಮಾಡಿಕೊಂಡು ನಿಮಗೆ ಬೇಕಾದಂಥ ಡಿಸ್ಟೆನ್ಸ್ ವ್ಯಾಲ್ಯೂಸ್ ಕೊಟ್ಟು ಈ ಕಾರ್ನರ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಟೆಂಡ್ ಆಗುತ್ತೆ ಆ ಒಂದು ಲೈನ್. ಸೊ ಇಲ್ಲಿ ನಾವು ಸಿಂಪಲಾಗಿ ಲೈನನ್ನು ಡ್ರಾ ಮಾಡ್ಬೋದು. ಸಿಂಪಲ್ ಕಾನ್ಸೆಪ್ಟ್. ಸಾಲಿಡ್ ಆಗಿರಲಿ, ಸರ್ಫೇಸ್ ಆಗಿರಲಿ, ಏನೇ ಒಂದು ಆಪ್ಷನ್ಸ್ ಇರಲಿ, ಅದರ ಮೇಲೆ ಒಂದು 2D ಲೈನ್ನ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಇದು ಸಾಲಿಡ್ ಮೇಲೆ ಆಯಿತು. ಸೊ ಹಾಗೆ ನೋಡಿ, ಇವಾಗ ನಾನು ಸರ್ಫೇಸಲ್ಲಿ ಒಂದು ಬ್ಲಾಕನ್ನು ಡ್ರಾ ಮಾಡ್ತೀನಿ. ಸರ್ಫೇಸಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಫೇಸ್ ಒಂದು ಸರ್ಫೇಸನ್ನು ಕ್ರಿಯೇಟ್ ಮಾಡಿದ್ದೀನಿ ನಾನು ಇವಾಗ. ಜಸ್ಟ್ ಮಿನಿಟ್, ಏನು ಕಾಣ್ತಾ ಇಲ್ಲ, Ctrl Z, ರೈಟ್. ಸೊ ಇನ್ನೊಂದು ಲೆವೆಲ್ ಕ್ರಿಯೇಟ್ ಮಾಡ್ಕೊಳ್ಳೋಣ ನಾವು, ರೈಟ್. ಇವಾಗ ಇನ್ನೊಂದು ಲೆವೆಲ್ ಕ್ರಿಯೇಟ್ ಮಾಡಿ ಇದನ್ನು ಆಫ್ ಮಾಡ್ತಾ ಇದ್ದೀನಿ. ಲೆವೆಲ್ 13ನಲ್ಲಿ ಹೋಗಿ ಒಂದು ಬ್ಲಾಕನ್ನು ಡ್ರಾ ಮಾಡೋಣ ನಾವು ಇವಾಗ. ಸೊ ಟಾಪ್ ವ್ಯೂಲಿ ಇಟ್ಟು ರೈಟ್. ಸೊ ಇದು ಯಾಕೋ ಕಾಣ್ತಾ ಇಲ್ಲ, ಜಸ್ಟ್ ಅ ಮಿನಿಟ್. ಕ್ಲಿಕ್ ಹಿಯರ್ ಆ್ಯಂಡ್ ಡಿಲೀಟ್. ಸೊ ಜಸ್ಟ್ ಅ ಮಿನಿಟ್. ಸೊ ಇನ್ನೊಂದು ಫೈಲ್ ಓಪನ್ ಮಾಡ್ಕೊತೀನಿ ನಾನು. ಸೊ ನ್ಯೂ ಫೈಲ್. ಸೊ ಡೋಂಟ್ ಸೇವ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ.
ಸೊ ಒಂದು ಹೊಸ ಫೈಲ್ ಓಪನ್ ಆಗುತ್ತೆ, ಯಾಕಂದರೆ ಈ ಪ್ರೋಗ್ರಾಮ್ ನಾವು ಡಿಸ್ಟರ್ಬ್ ಮಾಡೋದು ಬೇಡ. ಸೊ ಇವಾಗ ಸರ್ಫೇಸಲ್ಲಿ ಈ ಒಂದು ಬ್ಲಾಕನ್ನು ತಗೊಂಡು ರೈಟ್ ಈ ರೀತಿ ಕ್ಲಿಕ್ ಮಾಡಿ ಆ್ಯಂಡ್ ಡ್ರ್ಯಾಗ್ ಮಾಡ್ಕೊಂಡು ಒಂದು ಬ್ಲಾಕನ್ನು ಕ್ರಿಯೇಟ್ ಮಾಡಿದ್ದೆ ನಾನು ಇವಾಗ, ರೈಟ್. ಸೊ ಇವಾಗ ವೈರ್ ಫ್ರೇಮಲ್ಲಿ ಹೋಗಿ ಈ ಕರ್ವ್ 1 ಎಡ್ಜ್ ಆಪ್ಷನ್ಸ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಫೇಸ್ ಸೆಲೆಕ್ಟ್ ಮಾಡ್ಕೊಂಡು ಒಂದು ಏರೋ ಮಾರ್ಕ್ ಬರುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿ, ರೈಟ್, ನಿಮ್ಗೆ ಎಲ್ಲೆಲ್ಲಿ ಬೇಕಲ್ಲ ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ಸಿಂಪಲಾಗಿ ನಮಗೆ ಇಲ್ಲಿ 2D ಲೈನ್ ಅನ್ನೋದು ಕ್ರಿಯೇಟ್ ಆಗಿ ಬಂದಿರುತ್ತೆ. ಸೊ ಇಲ್ಲಿ ಕಲರ್ ಚೇಂಜ್ ಆಗಿಲ್ಲ, ಅದಕ್ಕೆ ಬ್ಲ್ಯಾಕ್ ಕಲರ್ ಬಂದಾಗ ನಿಮಗೆ ಕಾಣ್ತಾ ಇಲ್ಲ, ರೈಟ್. ಸೊ ಇಲ್ಲಿ ಕಲರ್ ಚೇಂಜ್ ಮಾಡಿ, ದೆನ್ ಗೋ ಹಿಯರ್ ವೈರ್ ಫ್ರೇಮ್ ಆ್ಯಂಡ್ ಸೆಲೆಕ್ಟ್ ದಿಸ್ ಕರ್ವ್ 1 ಎಡ್ಜ್ ಆಪ್ಷನ್ಸ್ ಆ್ಯಂಡ್ ಕ್ಲಿಕ್ ಸರ್ಫೇಸ್ ಆ್ಯಂಡ್ ನಿಮಗೆ ಬೇಕಾಗಿರುವಂತಹ ಕಾರ್ನರ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಸಿಂಗಲ್ ಲೈನ್ ಕ್ರಿಯೇಟ್ ಆಗಿ ಬಂದಿರುತ್ತೆ. ಸೊ ಇದು ಸಿಂಗಲ್ ಲೈನ್ ಕ್ರಿಯೇಟ್ ಆಗಿ ಬರುತ್ತೆ. ಇದರ ಅಪೋಸಿಟ್ ಕರ್ವ್ ಆಲ್ ಎಡ್ಜ್ ಆಪ್ಷನ್ಸ್ ನೋಡಿ, ಇವಾಗ ಕರ್ವ್ ಆಲ್ ಎಡ್ಜ್ ಆಪ್ಷನ್ಸ್ ಅದು ಸಿಂಪಲ್, ರೈಟ್. ಅದು ಎಂಟೈರ್ಲಿ ಸರ್ಫೇಸನ್ನು ಒಂದು 2D ಲೈನಿಗೆ ಕನ್ವರ್ಟ್ ಮಾಡುತ್ತೆ ಅದು. ನೋಡಿ ಇನ್ನೊಮ್ಮೆ ತೋರಿಸ್ತೀನಿ, ಅದೇ ಒಂದು ಬ್ಲೇಡ್ ಮೇಲೆ. ಸೊ ಇವಾಗ ನೋಡಿ ಸ್ನೇಹಿತರೆ, ಸೊ ಈ ರೀತಿ ವೈರ್ ಫ್ರೇಮಲ್ಲಿ ಹೋಗಿ ಕರ್ವ್ ಆಲ್ ಎಡ್ಜ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು, ಸೊ ಅದಕ್ಕಿಂತ ಮೊದಲು ಹೋಮ್ ಕ್ಲಿಯರ್ ಕಲರ್, ಸೊ ಇಲ್ಲಿ ವಿಡ್ತ್ ಜಾಸ್ತಿ ಮಾಡ್ತೀನಿ, ಇನ್ನು ಕ್ಲಿಯರಾಗಿ ನಿಮಗೆ ಕಾಣುತ್ತೆ. ಆ್ಯಂಡ್ ಕಲರ್ ಕೂಡ ಚೇಂಜ್ ಮಾಡ್ತಾಯಿದ್ದೀನಿ. ನಾವು ವೈರ್ ಫ್ರೇಮ್ ಸೆಲೆಕ್ಟ್ ದಿಸ್ ಆಪ್ಷನ್ಸ್, ಫೇಸ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಎಂಡ್ ಸೆಲೆಕ್ಷನ್. ನೋಡಿ ಈ ರೀತಿ ಕಾಂಪ್ಲಿಕೇಟೆಡ್ ಇರುವಂತಹ ಡ್ರಾಯಿಂಗನ ಮೇಲೆ ನಾವು ಈ ರೀತಿ ಸಿಂಪಲಾಗಿ ಒಂದು ಕರ್ವ್ನ ಡ್ರಾ ಮಾಡೋಕ್ಕೆ ಯೂಸ್ ಆಗುತ್ತೆ. ಸೊ ನೀವು ಈ ಆಪ್ಷನ್ಸನ್ನು ಯೂಸ್ ಮಾಡ್ಕೊಂಡು ಡ್ರಾ ಮಾಡ್ಬೋದು, ಬಟ್ ಟೈಮ್ ವೇಸ್ಟ್ ಆಗುತ್ತೆ. ಈ ಆಪ್ಷನ್ ತಗೊಂಡು ಪ್ರತಿಯೊಂದು ಪಾಯಿಂಟಲ್ಲಿ ಹೋಗಿ ರೈಟ್ ಈ ರೀತಿ ಕ್ಲಿಕ್ ಮಾಡ್ಕೊಂಡು ಬಂದು ಟೈಮ್ ವೇಸ್ಟ್. ಸಿಂಗಲ್ ಕ್ಲಿಕ್ಕಲ್ಲಿ ನಮಗೆ 3Dಯಿಂದ 2Dಗೆ ಕನ್ವರ್ಟ್ ಆಗಿ ಬಂದುಬಿಡುತ್ತೆ, ರೈಟ್. ಸೊ ಈ ರೀತಿ ಒಂದು 2D ಲೈನ್ ಕ್ರಿಯೇಟ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಸೊ ಈ ರೀತಿ 2D ಲೈನ್ ಕ್ರಿಯೇಟ್ ಮಾಡ್ಕೊಂಡು ನೀವು ಸರ್ಫೇಸಲ್ಲಿ ಹೋಗಿ ಇವು ಫ್ಲ್ಯಾಟ್ ಬೌಂಡ್ರಿ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಈ ರೀತಿ ನೀವು ಇಲ್ಲಿ ಏನೋ ಒಂದು ಕ್ರಿಯೇಟ್ ಮಾಡೋಕ್ಕೆ ಆಪ್ಷನ್ಸ್ ನೋಡಿ, ಇಲ್ಲಿ ಈ ರೀತಿ ಏನೋ ಒಂದು ಸರ್ಫೇಸ್ ಕ್ರಿಯೇಟ್ ಮಾಡೋದಕ್ಕೆ ಎಲ್ಲ ಯೂಸ್ ಆಗುತ್ತೆ ನಮಗೆ. ಪ್ರತಿಯೊಂದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಅದು ನಮಗೆ ಪ್ರೋಗ್ರಾಮ್ ರಿಲೇಟೆಡ್. ಅದಕ್ಕೆ ನಾನು ಇಲ್ಲಿರುವಂತಹ ಎಲ್ಲ ಕಮೆಂಟ್ಸನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಿ ಪೇಷನ್ಸ್, ನೀವು ಡೈರೆಕ್ಟಾಗಿ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿ ಅಂತೇಳಿ ಕೂಡ ಕಾಮೆಂಟ್ ಮಾಡ್ತಾ ಇದ್ದೀರಾ, ಬಟ್ ನಾನು ಸ್ಟಾರ್ಟ್ ಮಾಡೋದಿಲ್ಲ. ಸೊ ಯಾಕಂದರೆ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟ್, ರೈಟ್. ಸೊ ಇವನ್ನ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ. ಸೊ ರೈಟ್, ಅದಕ್ಕೆ ನಾನು ಸ್ಲೋ ಆದರೂ ಪರವಾಗಿಲ್ಲ, ಬಟ್ ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ. ಸೊ ಇದು ಕರ್ವ್ 1 ಎಡ್ಜ್ ಆ್ಯಂಡ್ ಕರ್ವ್ ಆಲ್ ಎಡ್ಜ್ ಆಪ್ಷನ್ಸ್ಗೋಸ್ಕರ. ಸೊ ನೆಕ್ಸ್ಟ್ ಇದೇನಿದೆಯಲ್ಲ, ಸೊ ನಮಗೆ ಪ್ರೋಗ್ರಾಮಲ್ಲಿ ಅಷ್ಟೊಂದು ನಮಗೆ ಯೂಸ್ ಆಗಲ್ಲ. ಇದನ್ನು ಯೂಟ್ಯೂಬಲ್ಲಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದೇ ವಿಡಿಯೋ ನಾನು ಇಲ್ಲಿ ಕಟ್ ಮಾಡಿ ಹಾಕಿರ್ತೀನಿ. ಸೊ ಅದನ್ನು ನೀವು ಕಂಟಿನ್ಯೂ ವಾಚ್ ಮಾಡಿ, ಇಲ್ಲಿಗೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ, ನನಗೂ ಕೂಡ ಸ್ವಲ್ಪ ಟೈಮ್ ಸೇವ್ ಆಗೋದಾಗುತ್ತೆ. ಸೊ ರೈಟ್, ಸೊ ಇದು ಬಂದು ಕರ್ವ್ ಬಗ್ಗೆ. ನೆಕ್ಸ್ಟ್ ಮಾಡಿಫೈ ಅಂತಿದೆ. ಸೊ ಮಾಡಿಫೈ ಕೂಡ ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ. ವಿತ್ ಈ ರೀತಿ ಇರುವಂತಹ ಒಂದು ಎಕ್ಸಾಂಪಲ್ ಮೂಲಕ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ ಮಾಡಿಫೈ ನೆಕ್ಸ್ಟ್ ಕ್ಲಾಸಲ್ಲಿ. ಸೊ ನೋಡಿ ಸ್ನೇಹಿತರೆ, ನಾನು ಲೆವೆಲ್ಸ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಲೆವೆಲ್ಸ್ ಹೇಗೆ ಕ್ರಿಯೇಟ್ ಮಾಡಬೇಕಂತೇಳಿ ಒಂದು ಸಪ್ರೇಟ್ ಆಗಿರುವಂತಹ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ನೋಡಿ, ನಾನು ಈ ರೀತಿ ಅಡ್ವಾನ್ಸ್ ಆಗಿ ನಾನು ನಿಮಗೆ ಲೆವೆಲ್ಸನ್ನು ಕ್ರಿಯೇಟ್ ಮಾಡಿಟ್ಟಿದ್ದೀನಿ. ಸೊ ನಿಮಗೆ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ, ಟೈಮ್ ಸೇವ್ ಮಾಡೋದಕ್ಕೆ, ರೈಟ್. ಸೊ ಹಾಗಾದರೆ ಮೊದಲನೇ ಲೆವೆಲ್ಸಲ್ಲಿ ನಾನು ನಿಮಗೆ ಸಾಲಿಡ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊತೀನಿ. ನೋಡಿ, ಸಾಲಿಡ್ ಮೇಲೆ ಈ ರೀತಿ ಒಂದೆರಡು ಸಾಲಿಡನ್ನು ಡ್ರಾ ಮಾಡಿದ್ದೀನಿ, ರೈಟ್. ಸೊ ಹಾಗಾದರೆ ಫಸ್ಟಿಗೆ ಕರ್ವಲ್ಲಿ ಕರ್ವ್ 1 ಎಡ್ಜ್ ಅಂತೇಳಿ ಒಂದು ಆಪ್ಷನ್ಸ್ ಇದೆ. ಸೆಲೆಕ್ಟ್ ದಿಸ್ ಒನ್. ಸೊ ನಾವು ಸೆಲೆಕ್ಟ್ ಹಿಯರ್, ಜಸ್ಟ್ ಸಿ, ನೋಡಿ, ಸೆಲೆಕ್ಟ್ ಎ ಸರ್ಫೇಸ್ ಆರ್ ಸಾಲಿಡ್ ಎಡ್ಜ್, ಹೋಲ್ಡ್ ಶಿಫ್ಟ್ ಟು ಸೆಲೆಕ್ಟ್ ಟ್ಯಾಂಜೆಂಟ್ ಸಾಲಿಡ್ ಎಡ್ಜ್ ಅಂತೇಳಿ ನಮ್ಗೆ ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಸೆಲೆಕ್ಟ್ ಎ ಸರ್ಫೇಸ್ ಆರ್ ಸಾಲಿಡ್. ಸೊ ನಾವು ಸಾಲಿಡನ್ನ ಸೆಲೆಕ್ಷನ್ ಮಾಡ್ಕೊಬೇಕು. ಸೊ ನೀವು ನೋಡಿ, ಈ ಒಂದು ಸಾಲಿಡನ್ನು ಕ್ಲಿಯರಾಗಿ ಅಬ್ಸರ್ವ್ ಮಾಡಿದರೆ ನಮಗೆ ಇಲ್ಲಿ 2D ಲೈನ್ಸ್ ಅನ್ನೋದು ಕಾಣ್ತಾ ಇಲ್ಲ, ರೈಟ್. ನೋಡಿ, ಸೊ ಎಲ್ಲಿ 2D ಲೈನ್ಸ್ ಅನ್ನೋದು ಕಾಣ್ತಾ ಇಲ್ಲ. ಸೊ ನಾನು ಈ ರೀತಿ ಈ ಒಂದು ನೋಡಿ, ಈ ಐಕನ್ ನೋಡಿದರೆ ಗೊತ್ತಾಗುತ್ತೆ, ಕರ್ವ್ 1 ಎಡ್ಜ್. ನೋಡಿ, ಈ ಒಂದು ನಮಗೆ ಸಾಲಿಡ್ನ ಕರ್ವಲ್ಲಿ ನೋಡಿ ಈ ರೀತಿ, ಸೊ ಎಡ್ಜ್ಗಳಲ್ಲಿ ನಾವು ಈ ರೀತಿ ಲೈನ್ಸನ್ನು ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ನೋಡಿ, ಸ್ಟಾರ್ಟಿಂಗಲ್ಲಿ ಸೊ ನಮಗೆ 2D ಲೈನ್ಸ್ ಅನ್ನೋದು ಇದ್ದಿಲ್ಲ. ಸೊ ಈ ಆಪ್ಷನ್ಸ್ ಕೂಡ ಎಕ್ಸ್ಪ್ಲೇನ್ ಮಾಡಂತೇಳಿ ನೀವು ಕಾಮೆಂಟ್ ಮೂಲಕ ಮಾಡಿದ್ದೀರಿ. ಸೊ ಇಲ್ಲಿರುವಂತಹ ಎಲ್ಲ ಆಪ್ಷನ್ಸನ್ನು ನಾನು ನೆಕ್ಸ್ಟ್ ಬರುವಂತಹ ಕ್ಲಾಸಸ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಸೊ ಅದೇ ರೀತಿ ನೋಡಿ, ಈ ಒಂದು ವೀಡಿಯೋಸಲ್ಲಿ ನಿಮಗೆ ಕೆಲವೊಂದಿಷ್ಟು ಇಲ್ಲಿರುವಂತಹ ಸೆಟ್ಟಿಂಗ್ ಐಕಾನ್ಸ್ಗಳನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಸೊ ನೋಡಿ, ಮೊದಲಿಗೆ ಇಲ್ಲಿ ನಮಗೆ ಸೆಲೆಕ್ಟ್ ಆಲ್ ವೈರ್ ಫ್ರೇಮ್ ಎಂಟಿಟೀಸ್ ಅಂತೇಳಿ ಇದೆ. ಸೆಲೆಕ್ಟ್ ಆಲ್ ವೈರ್ ಫ್ರೇಮ್ ಎಂಟಿಟಿ. ಸೊ ಅದೇ ರೀತಿ ಜಸ್ಟ್ ಅದರ ಡೌನಲ್ಲಿ ಬಂದಾಗ ನಮಗೆ ಇಲ್ಲಿ ಒಂದು ಸರ್ಕಲಲ್ಲಿ 2 ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಸೊ ಫಸ್ಟ್ ಒನ್, ಸೆಲೆಕ್ಟ್ ಆಲ್ ವೈರ್ ಫ್ರೇಮ್ ಎಂಟಿಟೀಸ್, ಆ್ಯಂಡ್ ಸೆಕೆಂಡ್ ಒನ್,
ಸೆಲೆಕ್ಟ್ ಓನ್ಲಿ ವೈರ್ ಫ್ರೇಮ್ ಎಂಟಿಟೀಸ್ ಅಂತೇಳಿ ಕೊಟ್ಟಿದ್ದಾನೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ಇವಾಗ ಫಸ್ಟ್ ಒನ್ ಸೆಲೆಕ್ಟ್ ಆಲ್ ವೈರ್ ಫ್ರೇಮ್ ಎಂಟಿಟೀಸ್ ನೋಡಿ. ಇಲ್ಲಿ ಸೆಲೆಕ್ಟ್ ಮಾಡಿದಾಗ ನಮ್ಮ 2D ಡ್ರಾಯಿಂಗ್ಸ್ ಎಷ್ಟಿದೆಯಲ್ಲ, ಸೊ ಅದೆಲ್ಲವೂ ಸೆಲೆಕ್ಟ್ ಆಗುತ್ತೆ ನಮಗೆ ನೋಡಿ. ಈ ರೀತಿ ಡೇಟಾ ಸೆಲೆಕ್ಟ್ ಆಗುತ್ತೆ. ಸೊ ನಾನು ಅಗೇನ್ ಡಿಲೀಟ್ ಮಾಡ್ತೀನಿ. ಇವಾಗ ಡಿಲೀಟ್. ಸೊ ಇವಾಗ ಮತ್ತೆ ಇಲ್ಲಿ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ಇಲ್ಲಿ ಯಾವುದೇ ರೀತಿ ಇರುವಂತಹ 2D ಲೈನ್ಸ್ ಅನ್ನೋದು ಇಲ್ಲ, ಅದಕ್ಕೆ ಸೆಲೆಕ್ಟ್ ಆಗ್ತಾ ಇಲ್ಲ. ರೈಟ್ ನೋಡಿ, ಸೆಲೆಕ್ಟ್ ಆಗ್ತಾ ಇಲ್ಲ. ರೈಟ್. ಸೊ ಇವಾಗ ಏನು ಮಾಡ್ತೀನಿ, ಅಗೇನ್ ಕರ್ವ್ ಒನ್ ಎಡ್ಜ್ ಆಪ್ಷನ್ಸ್ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ನೋಡಿ ಸ್ನೇಹಿತರೆ, ಜಸ್ಟ್ ನಿಮಗೆ ಬೇಕಾಗಿರುವಂತಹ ಕಾರ್ನರ್ ಮೇಲೆ ಕ್ಲಿಕ್ ಮಾಡಿ ನೋಡಿ. ಈ ರೀತಿ ಹಿಯರ್, ಅಗೇನ್ ಹಿಯರ್, ಹಿಯರ್. ಸೊ ನಿಮ್ಗೆ ಎಲ್ಲೆಲ್ಲಿ ಬೇಕಾಗುತ್ತಲ್ಲ ಜಸ್ಟ್ ಅಲ್ಲಿ ಕ್ಲಿಕ್ ಮಾಡಿದರೆ ಸಾಕು, ನಮಗೆ ಈ ಒಂದು ಸಾಲಿಡಿಂದ 2Dಗೆ ಕನ್ವರ್ಟ್ ಆಗುತ್ತೆ ನೋಡಿ. ಇವಾಗ ಇದನ್ನು ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿರುವಂತಹ 2D ಲೈನ್ಸ್ ಎಲ್ಲವೂ ನಮಗೆ ವಿಸಿಬಿಲಿಟಿ ಆಗ್ತಾ ಇದೆ. ರೈಟ್. ಸೊ ಈ ರೀತಿ. ಸೊ ಇದು ಬಂದು ನಮಗೆ ಸಾಲಿಡಲ್ಲೆಲ್ಲ ಸರ್ಫೇಸಲ್ಲಿ ಕೂಡ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ ನೋಡಿ. ಇವಾಗ ಸರ್ಫೇಸ್. ಸೊ ನಾನು ಇವಾಗ ಸಾಲಿಡನ್ನು ಆಫ್ ಮಾಡ್ತಾ ಇದ್ದೀನಿ. ಸರ್ಫೇಸ್. ಸೊ ಅಗೇನ್ ವೈರ್ ಫ್ರೇಮಲ್ಲಿ ಹೋಗಿ ಕರ್ವ್ ಒನ್ ಎಡ್ಜ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ನೋಡಿ ಈ ರೀತಿ ಸರ್ಫೇಸ್ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಒಂದು ಐಕಾನ್ ಬರುತ್ತೆ. ಜಸ್ಟ್ ನಿಮಗೆ ಎಲ್ಲಿ ಬೇಕಲ್ಲ ಕ್ಲಿಕ್ ಮಾಡಿದರೆ ಇಟ್ ವಿಲ್ ಕನ್ವರ್ಟ್ ಸರ್ಫೇಸ್ ಇಂಟು 2D ಲೈನ್ ಹಿಯರ್. ದಟ್ಸ್ ಆಲ್. Now again if you are not visible, ಜಸ್ಟ್ ನೋಡಿ ಇಲ್ಲಿ 2D ವೈರ್ ಫ್ರೇಮ್ ಅಂತೇಳಿ ನಮಗೆ ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ನಮಗೆ ಇಲ್ಲಿ ಇದು ವೈರ್ ಫ್ರೇಮ್ ಅನ್ನೋದು 2D ಆಗುತ್ತೆ. ಸೊ 2Dಯಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿರುವಂತಹ ಲೈನ್, ಸೊ ಡಿಮ್ಡ್ ಲೈನ್ ಅಂತೇಳಿ ಕರಿತೀವಿ. ಅದರಲ್ಲಿ ನೋ ಹಿಡನ್ ಲೈನ್ಸ್ ಕಾಣೋದಕ್ಕೆ ಈ ಆಪ್ಷನ್ಸ್ ಯೂಸ್ ಮಾಡ್ತೀವಿ. ಸೊ ಅಗೇನ್ ನಮಗೆ ಸಾಲಿಡ್ ಕಾಣಬೇಕಂದ್ರೆ ನಮಗೆ ಔಟ್ಲೈನ್ ಶೇಡೆಡ್ ಅಂತೇಳಿ ಆಪ್ಷನ್ಸ್ ಇದೆ ನೋಡಿ. ಈ ಔಟ್ಲೈನ್ ಶೇಡೆಡ್ ಇವೆಲ್ಲ ಸಾಲಿಡಲ್ಲಿ ಯೂಸ್ ಆಗುತ್ತೆ. ಇವಾಗ ನಾನು ವೈರ್ ಫ್ರೇಮಲ್ಲಿ ಕ್ಲಿಕ್ ಮಾಡಿದೆ ನೋಡಿ. ಸೊ ವೈರ್ ಫ್ರೇಮಲ್ಲಿ ಸೊ ಇದೇನು ಬ್ಲೂ ಲೈನ್ ಕಾಣ್ತಾ ಇದೆಯಲ್ಲ, ಸೊ ಇದು ನಾವು ಕ್ರಿಯೇಟ್ ಮಾಡಿರುವಂತಹ 2D ಲೈನ್. ರೈಟ್. ಸೊ ಈ ರೀತಿ ಸಾಲಿಡ್ ಆಗಿರಲಿ ಸರ್ಫೇಸ್ ಆಗಿರಲಿ ಅದರ ಮೇಲೆ ಒಂದು ಲೈನ್ಸನ್ನು ಕ್ರಿಯೇಟ್ ಮಾಡೋದಕ್ಕೆ ನಾವು ಕರ್ವ್ ಒನ್ ಎಡ್ಜ್ ಆಪ್ಷನ್ಸನ್ನು ಯೂಸ್ ಮಾಡ್ತೀವಿ. ರೈಟ್. ಸೊ ಜಸ್ಟ್ ಈ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸೆಲೆಕ್ಟ್ ಆಲ್ ವೈರ್ ಫ್ರೇಮ್ ಎಂಟಿಟಿ ಸೆಲೆಕ್ಟ್ ಮಾಡಿದ್ರೆ ಈ ರೀತಿ ನಮಗೆ ಸೆಲೆಕ್ಟ್ ಆಗುತ್ತೆ. ಆ್ಯಂಡ್ ನಾವು ಡಿಲೀಟ್. ರೈಟ್. ಸೊ ಸೆಕೆಂಡ್ ಒನ್ ಆಪ್ಷನ್ಸ್. ಸೊ ಸೆಕೆಂಡ್ ಒನ್ ಅಗೇನ್ ನಾನು ಇಲ್ಲಿ ಸಾಲಿಡ್ ಆಪ್ಷನ್ಸ್ ಓಪನ್ ಮಾಡ್ತಾ ಇದ್ದೀನಿ. ಅಗೇನ್ ಸೆಲೆಕ್ಟ್ ದೀಸ್ ಆಲ್ ಆ್ಯಂಡ್ ಕಂಟ್ರೋಲ್ ಜೆಡ್ ಇಲ್ಲಿ ಫ್ರೆಶ್ ಮಾಡಿದ್ರೆ ನಮಗೆ ಅಂಡೋ ಆ್ಯಂಡ್ ರೀಡೋ ಆಪ್ಷನ್ಸ್ ನಮಗೆ ಆ್ಯಕ್ಟಿವ್ ಆಗುತ್ತೆ ಅಗೇನ್. ರೈಟ್. ಸೊ ಸರ್ಫೇಸ್. ಸೊ ನಾನಿಲ್ಲಿ ಸಾಲಿಡ್ ಮೇಲೆ ಹೋಗಿ ಒಂದು ರೆಕ್ಟ್ಯಾಂಗಲ್ ಕ್ರಿಯೇಟ್ ಮಾಡ್ತೀನಿ. ಸೊ ರೆಕ್ಟ್ಯಾಂಗಲ್ ನೋಡಿ, ನಾವು ಇಲ್ಲಿ ಒರಿಜಿನ್ ನಿಮಗೆ ಎಲ್ಲಿ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಬೋದು. ನಾನು ಇವಾಗ ಸೆಂಟರ್ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಸೆಂಟರ್ ಮೇಲೆ ಕ್ಲಿಕ್ ಮಾಡಿ ಈಕ್ವಲ್ ಆಗಿ ರೀತಿ ಸ್ಪ್ರೆಡ್ ಆಗುತ್ತೆ. ದೆನ್ ಐಸೋಮೆಟ್ರಿಕ್ ವ್ಯೂ, ಕ್ಲಿಕ್ ಹಿಯರ್. ರೈಟ್. ಸೊ ಈ ರೀತಿ ಒಂದು ಸಾಲಿಡ್ ಕ್ರಿಯೇಟ್ ಮಾಡ್ಕೊತೀನಿ. ನಾವು ವೈರ್ ಫ್ರೇಮಲ್ಲಿ ಕರ್ವ್ ಆಲ್ ಎಡ್ಜ್. ಸೊ ಅವಾಗ ನಮಗೆ ಸಿಂಗಲ್ ನಾವೇ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಸಿಂಗಲ್. ಸೊ ಈ ಸರ್ಫೇಸ್ ಮೇಲೆ ಈ ಕಾರ್ನರ್ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಬಟ್ ಇದಾಗಲ್ಲ. ಸೊ ನೀವು ಇಲ್ಲಿ ಜಸ್ಟ್ ಯಾವುದೇ ಒಂದು ಸರ್ಫೇಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಎಂಡ್ ಸೆಲೆಕ್ಷನ್ ಕ್ಲಿಕ್ ಮಾಡಿದ್ರೆ ಸೊ ಎಂಟೈರ್ಲಿ ಸರ್ಫೇಸ್ ಆಗಿರೋದು ಇದು ಸಾಲಿಡ್ ಇದೆಯಲ್ಲ, ಸೊ ವೈರ್ ಫ್ರೇಮ್ ಆಗಿ ಕನ್ವರ್ಟ್ ಆಗುತ್ತೆ ನೋಡಿ. ವೈರ್ ಫ್ರೇಮ್ ಕ್ಲಿಕ್ ಮಾಡಿ ನೋಡಿ ಈ ರೀತಿ. ಸೊ ನಮಗೆ ಲೈನ್ಸ್ ಇದಿಲ್ಲ, ಬಟ್ ಆ ಸರ್ಫೇಸ್ ಮೇಲೆ ಎಂಟೈರ್ಲಿ ನಮಗೆ ಈ ರೀತಿ ಲೈನ್ಸ್ ಕ್ರಿಯೇಟ್ ಆಗಿ ಬರುತ್ತೆ. ಇದು ಸೆಕೆಂಡ್ ಆಪ್ಷನ್ಸ್. ಐ ಕ್ಯಾನ್ ಸೆಲೆಕ್ಟ್ ಹಿಯರ್ ಆ್ಯಂಡ್ ಡಿಲೀಟ್. ಸೊ ನೆಕ್ಸ್ಟ್ ಒನ್. ಸೊ ಇದರಲ್ಲಿ ನಮಗೆ ನೋಡಿ ಸುಮಾರಷ್ಟು ಆಪ್ಷನ್ಸ್ ಕೊಟ್ಟಿದ್ದಾನೆ. ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರ್ಬೋದು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಕರ್ವ್ ಸ್ಲೈಸ್ ಬೈ ಪ್ಲೇನ್ ಅಂತೇಳಿ ಆಪ್ಷನ್ಸ್ ಕೊಟ್ಟಿದ್ದಾನೆ ಫಸ್ಟಿಗೆ. ರೈಟ್. ಸೊ ಇದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊತೀನಿ. ಕರ್ವ್ ಸ್ಲೈಸ್ ಬೈ ಪ್ಲೇನು. ಸೊ ಪ್ಲೇನ್ ಯೂಸ್ ಮಾಡ್ಕೊಂಡು ನಾವು ಸಾಲಿಡ್ ಆಗಿರಲಿ ಸರ್ಫೇಸ್ ಆಗಿರಲಿ ಅದ್ರ ಮೇಲೆ ಒಂದು ಕರ್ವ್ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಇವಾಗ ಸೆಲೆಕ್ಟ್ ಜಾಮಿಟ್ರಿ ಅಂತೇಳಿ ಕೊಟ್ಟಿದ್ದಾನೆ. ಸೊ ನೋಡಿ ನಮಗೆ ಇಲ್ಲಿ ಎರಡು ಆಪ್ಷನ್ಸ್. ಫೇಸ್ ಸೆಲೆಕ್ಷನ್ಗೋಸ್ಕರ ನಾವು ಈ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೊಬೇಕು, ಇಲ್ಲಾಂದರೆ ಬಾಡಿ ಸೆಲೆಕ್ಷನ್ಗೋಸ್ಕರ ಈ ಆಪ್ಷನ್ಸ್ ಯೂಸ್ ಮಾಡಬೇಕು. ಸೊ ನಾನು ಜಸ್ಟ್ ಒಂದು ಫೇಸ್ ಸೆಲೆಕ್ಟ್ ಮಾಡಬೇಕಂದ್ರೆ ಈ ಆಪ್ಷನ್ಸ್ ನಾನು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಮಗೆ ಫೇಸ್ ಸೆಲೆಕ್ಟ್ ಆಗುತ್ತೆ. ಬಟ್ ಇವಾಗ ನೋಡಿ ಇದು ಬಾಡಿ ಮೇಲೆ ಆ್ಯಕ್ಟಿವ್ ಆಗಿದೆ. ಸೊ ಬಾಡಿ ಮೇಲೆ ಆ್ಯಕ್ಟಿವ್ ಆಗಿದ್ದರೆ ನೀವು ಜಸ್ಟ್ ಒಂದೇ ಕ್ಲಿಕ್ಕಿಗೆ ಎಂಟೈರ್ ಬಾಡಿ ಸೆಲೆಕ್ಟ್ ಮಾಡ್ಬೋದು. ಎಂಡ್ ಸೆಲೆಕ್ಷನ್ ನೋಡಿ. ಕರ್ವ್ ಸ್ಲೈಸ್ ಬೈ ಪ್ಲೇನ್. ಸೊ ನಮಗಿಲ್ಲಿ ಪ್ಲೇನ್ ಈ ರೀತಿ ಆ್ಯಕ್ಟಿವ್ ಆಗಿದೆ ನೋಡಿ ಸ್ನೇಹಿತರೆ, ತೋರಿಸ್ತೀನಿ. ಸೊ ನೋಡ್ಬೋದು ಇಲ್ಲಿ ನಮಗೆ ಈ ರೀತಿ ಒಂದು ಪ್ಲೇನ್ ಬರುತ್ತೆ. ಆಪ್ಷನ್ ಸೆಲೆಕ್ಟ್ ಮಾಡಿದ ತಕ್ಷಣ ಸೊ ಆ ಒಂದು ಪ್ಲೇನ್. ಸೊ ನಮಗಿಲ್ಲಿ ಪ್ಲೇನ್ಸ್ ನೋಡಿ ಎಕ್ಸ್. ಸೊ ಎಕ್ಸ್ ಆ್ಯಕ್ಸಿಸ್ಗೆ ರೆಫರೆನ್ಸ್ ಆಗಿ ಈ ರೀತಿ ಪ್ಲೇನ್ಸ್ ಕ್ರಿಯೇಟ್ ಆಗುತ್ತೆ. ವೈ ಆ್ಯಕ್ಸಿಸ್ ಆ್ಯಂಡ್ ಜೆಡ್ ಆ್ಯಕ್ಸಿಸ್. ಸೊ ಮೂರು ಆ್ಯಕ್ಸಿಸನ್ನು ಯೂಸ್ ಮಾಡ್ಕೊಂಡು ನಾವು ಈ ರೀತಿ ಕರ್ವ್
ಕರ್ವ್ನ ಸ್ಪೇಸ್ ಕೂಡ ನೀವು ಡಿಸ್ಟೆನ್ಸ್ ಕೊಡ್ಬೋದು. 20 ಡಿಸ್ಟೆನ್ಸ್ ಕೊಡ್ತಾ ಇದ್ದೀನಿ, 20 ಡಿಸ್ಟೆನ್ಸ್ ನೋಡಿ ಈ ರೀತಿ. ಇವೆರಡರ ನಡುವೆ ಡಿಸ್ಟೆನ್ಸ್ ನಿಮಗೆ 20 ಆಗಿರುತ್ತೆ. ಸೊ ಈ ರೀತಿ ನಾವು ವೈ ಡಿಸ್ಟೆನ್ಸ್ ಸಿಗಬೇಕಾ, ಜೆಡ್ ಡಿಸ್ಟೆನ್ಸ್ ಸಿಗಬೇಕಾ, ಸೊ ಈ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ಬೋದು. ಅದೇ ರೀತಿ ನಮಗೆ ಇಲ್ಲಿ ಡೈನಾಮಿಕ್ ಅಂತೇಳಿ ಆಪ್ಷನ್ಸ್ ಇದೆ. ಸೊ ಡೈನಾಮಿಕ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಕೂಡ ನೀವು ಕ್ರಿಯೇಟ್ ಮಾಡ್ಬೋದು. ಸೊ ಅದಕ್ಕೆ ಮೊದಲಿಗೆ ಸೊ ಈ ರೀತಿ ಒಂದು ಆಪ್ಷನ್ಸ್ ಐಕಾನಿಗೆ ಬಂದುಬಿಡುತ್ತೆ. ಡೈನಾಮಿಕ್ ಆಪ್ಷನ್ಸ್ ಯೂಸ್ ಮಾಡಿದರೆ ಜಸ್ಟ್ ನೀವೆಲ್ಲರೂ ಕ್ಲಿಕ್ ಮಾಡಿ. ಸೊ ಸೆಲೆಕ್ಟ್, ಸೊ ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣ ಒಂದು ಈ ರೀತಿ ಕ್ಲಿಕ್ ಹಿಯರ್, ರೈಟ್. ನೋಡಿ ಸ್ನೇಹಿತರೆ, ಈ ರೀತಿ ಇದು ಡೈನಾಮಿಕ್ ಆಪ್ಷನ್ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಬಂದು ನಮಗಿಲ್ಲಿ ಲೈನ್ ಅಂತೇಳಿ ಒಂದು ಆಪ್ಷನ್ಸ್ ಇದೆ, ಅದಕ್ಕೆ ಒಂದು ಲೈನ್ ಕ್ರಿಯೇಟ್ ಮಾಡ್ಕೊತೀನಿ ನಾನು ಇವಾಗ. ಸೊ ಈ ಡೈನಾಮಿಕ್ಕಾಗಿ ಒಂದು ಲೈನ್ನ ಕ್ರಿಯೇಟ್, ಡೈಗ್ನಾಲ್ ಹಿಯರ್, ಕ್ಲಿಕ್ ಓಕೆ. ನಾವು ಕರ್ವ್ ಸ್ಲೈಸ್ ಬೈ ಪ್ಲೇನ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಅಗೇನ್ ಇಲ್ಲಿ ರಿಮೂವ್ ಮಾಡಿ, ಫೇಸ್ ಆಪ್ಷನ್ಸ್ ರಿಮೂವ್ ಮಾಡಿ, ಬಾಡಿ ಸೆಲೆಕ್ಟ್ ಆಗುತ್ತೆ, ಎಂಡ್ ಸೆಲೆಕ್ಷನ್. ಸೊ ಲೈನ್ ಸೆಲೆಕ್ಷನ್ ಮಾಡ್ಕೊಂಡು ಈ ಲೈನ್ ಕ್ಲಿಕ್ ಮಾಡಿ. ಸೊ ನೋಡಿ ಈ ರೀತಿ ಆ ಒಂದು ಲೈನ್ನ ಬೇಸ್ ಮಾಡ್ಕೊಂಡು ನಮಗೆ ಇದು ಈಕ್ವಲ್ ಆಗಿ ಡಿವೈಡ್ ಮಾಡೋದಕ್ಕೆ, ನಮಗೆ ಕರ್ವ್ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ನೋಡ್ಬೋದು ಈ ರೀತಿ ಒಂದು ಕರ್ವ್ ಕ್ರಿಯೇಟ್ ಆಗಿ ಬರುತ್ತೆ ನಮಗೆ, ರೈಟ್. ಸೊ ನೆಕ್ಸ್ಟ್ ಆಪ್ಷನ್ಸ್ ಬಂದು ನಮಗೆ ಕರ್ವ್ ಸ್ಲೈಸ್ ಅಲಾಂಗ್ ಕರ್ವ್ ಅಂತೇಳಿ ಕೊಟ್ಟಿದ್ದಾರೆ. ಸೊ ಕರ್ವ್ ನಾವು ಈ ರೀತಿ ಒಂದು ಸರ್ಫೇಸ್ ಮೇಲೆ ಒಂದು ಕರ್ವನ್ನು ಕ್ರಿಯೇಟ್ ಮಾಡಿದ್ದೀನಿ ನೋಡಿ ಸ್ನೇಹಿತರಲ್ಲಿ. ಇದು ಸರ್ಫೇಸ್ ಮೇಲೆ ಒಂದು ಕರ್ವನ್ನು ಕ್ರಿಯೇಟ್ ಮಾಡಿದ್ದೀನಿ. ಸೊ ಈ ಒಂದು ಕರ್ವ್ ಬೇಸ್ ಮಾಡ್ಕೊಂಡು ಈ ಒಂದು ಸರ್ಫೇಸನ್ನು ಕಟ್ ಆಗಿರಲಿ, ಸರ್ಫೇಸ್ ಆಗಿರಲಿ, ಸಾಲಿಡ್ ಆಗಿರಲಿ, ಅದನ್ನು ಡಿವೈಡ್ ಮಾಡೋದಕ್ಕೆ ಈ ಒಂದು ಆಪ್ಷನ್ಸನ್ನು ಯೂಸ್ ಮಾಡ್ತೀವಿ. ಸೊ ಕರ್ವ್ ಸ್ಲೈಸ್ ಅಲಾಂಗ್ ಕರ್ವ್ ಆಪ್ಷನ್ಸ್ ಯೂಸ್ ಮಾಡ್ತಾ ಇದ್ದೀನಿ. ನಾವು ಸೆಲೆಕ್ಟ್ ದ ಎಂಟಿಟಿ ಟು ಸ್ಲೈಸ್ ಅಂತೇಳಿ ಕೊಟ್ಟಿದ್ದಾರೆ. ಸೊ ಯಾವ ಒಂದು ಎಂಟಿಟಿ ನೀವು ಸ್ಲೈಸ್ ಮಾಡೋದಕ್ಕೆ ಬಯಸಿದ್ದೀರೋ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು ನಾವು. ಸೊ ಹಿಯರ್ ಸೆಲೆಕ್ಟ್ ದಿಸ್ ಬಾಡಿ, ಕ್ಲಿಕ್ ಹಿಯರ್, ಎಂಡ್ ಸೆಲೆಕ್ಷನ್. ಸೊ ಇವಾಗ ನಮಗೆ ಈ ಒಂದು ಕರ್ವ್ನ ಸೆಲೆಕ್ಟ್ ಮಾಡ್ಬೇಕಂತೇಳಿ ಆಪ್ಷನ್ಸ್ ಬಂದಿದೆ. ಸೊ ಇದರಲ್ಲಿ ನಮಗೆ ಮೋಡಲ್ಲಿ ನಮಗೆ ಈ ಒಂದು ವೈರ್ ಫ್ರೇಮ್ ಸೆಲೆಕ್ಟ್ ಆಗಿರಬೇಕು, ರೈಟ್. ನಾವು ಸೆಲೆಕ್ಟ್ ದಿಸ್ ಒನ್ ಆ್ಯಂಡ್ ಓಕೆ. ಸೊ ಈ ರೀತಿ ಸೆಲೆಕ್ಟ್ ಆದ ತಕ್ಷಣ ನಮಗೆ ನೋಡಿ ಈ ರೀತಿ ನಮಗೆ 3 ನಂಬರ್ಸ್ ಅಂತ ಕೊಟ್ಟಿದ್ದೀನಿ. ಸೊ 3 ಪಾರ್ಟಾಗಿ ನಮಗೆ ಈ ಒಂದು ಕರ್ವ್, ಸೊ ಈ ಕರ್ವ್ ಡಿವೈಡ್ ಆಗುತ್ತೆ 3 ಪಾರ್ಟಾಗಿ. ಬೇಕಂದ್ರೆ 3, 4 ಬೇಕಂದರೆ 4. ಸೊ ನಾನು ಇವಾಗ 2 ಬೇಕಂತೇಳಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂಬರ್ಸ್ 2, ರೈಟ್. ಸೊ ಇದು ಡಿಸ್ಟೆನ್ಸ್ ಇವೆಲ್ಲ ನಿಮಗೆ ಅಷ್ಟೊಂದು ಏನು ಯೂಸ್ ಆಗೋದಿಲ್ಲ, ಜಸ್ಟ್ 2 ನಂಬರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಓಕೆ. ನೋಡಿ ಸೊ ನಮಗಿದು 2, ಈ ಒಂದು ಕರ್ವ್ ನಮಗೆ 2 ಪಾರ್ಟಾಗಿ ಈ ರೀತಿ ಡಿವೈಡ್ ಆಗುತ್ತೆ, ರೈಟ್. ಇದು ಬಂದು ನಮಗೆ ಕರ್ವ್ ಸ್ಲೈಸ್ ಬೈ ಪ್ಲೇನ್, ಅಂದರೆ ಕರ್ವ್ನ ಯೂಸ್ ಮಾಡ್ಕೊಂಡು ಈ ಒಂದು ಈ ಆಪ್ಷನ್ಸ್ ಯೂಸ್ ಆಗುತ್ತೆ. ಜಸ್ಟ್ ಕರ್ವ್ ಯೂಸ್ ಮಾಡ್ಕೊಂಡು ಡಿವೈಡ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಕರ್ವ್ ಆ್ಯಟ್ ಇಂಟರ್ಸೆಕ್ಷನ್. ಸೊ ಕರ್ವ್ ಆ್ಯಟ್ ಇಂಟರ್ಸೆಕ್ಷನ್ ಅಂದರೆ ನಮಗೆ ಇಲ್ಲಿ ಇಂಟರ್ಸೆಕ್ಷನ್ ಆಗಿರುತ್ತವಲ್ಲ ಸ್ನೇಹಿತರೆ ನೋಡಿ. ಸೊ ಇದು ಇಂಟರ್ಸೆಕ್ಷನ್ ಅಂತೇಳಿ ಕರಿತೀವಿ ನಾವು. ಸೊ 2 ಪಾಯಿಂಟ್, ಸೊ ಇದೊಂದು ಪ್ಲೇನ್ ಆ್ಯಂಡ್ ಇದೊಂದು ಪ್ಲೇನ್, 2 ಪ್ಲೇನ್ ನಮಗೆ ಇಂಟರ್ಸೆಕ್ಷನ್ ಆಗಿದೆ. ಸೊ ಇಂಟರ್ಸೆಕ್ಷನ್ ಆಗಿರುವಂತಹ ಪ್ಲೇನ್ನ ಒಂದು ಮಿಡಲ್ ನಾವು ಕರ್ವ್ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ನೋಡಿ. ಸೆಲೆಕ್ಟ್ ದ ಫಸ್ಟ್ ಸೆಟ್ ಆಫ್ ಸರ್ಫೇಸ್ ಅಂತೇಳಿ ಕೊಟ್ಟಿದ್ದಾನೆ. ಸೊ ಇದು ಫಸ್ಟ್ ಸೆಟ್ ನಮಗೆ, ಎಂಡ್ ಸೆಲೆಕ್ಷನ್. ನೆಕ್ಸ್ಟ್ ಸೆಕೆಂಡ್ ಒನ್, ಎಂಡ್ ಸೆಲೆಕ್ಷನ್ ಕ್ಲಿಕ್ ಮಾಡಿ. ನೋಡಿ ಮಿಡ್ಲಲ್ಲಿ ನಮಗೆ ಒಂದು ಲೈನ್ಸ್ 2D ಲೈನ್ ಕ್ರಿಯೇಟ್ ಆಗಿ ಬರುತ್ತೆ ನಮಗೆ ಇಲ್ಲಿ. ಸೊ ಈ ಮಿಡ್ಲಲ್ಲಿ, ರೈಟ್. ಸೊ ನಿಮ್ಗೆ ಇನ್ನೊಮ್ಮೆ ನೀಟಾಗಿ ತೋರಿಸ್ತೀನಿ, ಜಸ್ಟ್ ವೇಟ್. ಕ್ಲಿಕ್ ಹಿಯರ್ ಆ್ಯಂಡ್ ಐಸೋಮೆಟ್ರಿಕ್ ವ್ಯೂ. ಸೊ ನಾನು ಇವಾಗ ವೈರ್ ಫ್ರೇಮಲ್ಲಿ ಎಲ್ಲ ಲೈನ್ ಡಿಲೀಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡಿ ಇವಾಗ ಯಾವುದೇ ರೀತಿಯ ಒಂದು 2D ಲೈನ್ ನಮಗಿಲ್ಲ ಇಲ್ಲಿ, ರೈಟ್. ಸೊ ಇವಾಗ ಏನು ಮಾಡ್ತೀನಿ ನಾನು, ಇಂಟರ್ಸೆಕ್ಷನ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇದು ಫಸ್ಟ್ ಪ್ಲೇನ್ ಸೆಲೆಕ್ಷನ್ ಮಾಡ್ಕೊಳ್ಳಿ, ಎಂಡ್ ಸೆಲೆಕ್ಷನ್. ಅಗೇನ್ ಸೆಕೆಂಡ್ ಒನ್ ಸೆಲೆಕ್ಟ್ ಮಾಡ್ಕೊಂಡು ಎಂಡ್ ಸೆಲೆಕ್ಷನ್ ಕ್ಲಿಕ್ ಮಾಡಿ. ಇಲ್ಲೊಂದು ನಮಗೆ ಮಿಡ್ಲ್ ಇಂಟರ್ಸೆಕ್ಷನ್ ಆಗಿರುವಂತಹ ಪಾಯಿಂಟಲ್ಲಿ ಒಂದು ಲೈನ್ ಕ್ರಿಯೇಟ್ ಆಗಿ ಬರುತ್ತೆ. ಸೊ ಇವಾಗ ವೈರ್ ಫ್ರೇಮಲ್ಲಿ ಕ್ಲಿಕ್ ಮಾಡಿ ನೋಡಿ, ಇಲ್ಲೊಂದು ನಮಗೆ ಲೈನ್ ಕ್ರಿಯೇಟ್ ಆಗಿ ಬಂದಿದೆ. ಅಗೇನ್ ಸೇಮ್ ಇನ್ನೊಂದು ಆಪ್ಷನ್ಸ್. ಸೊ ಅಗೇನ್ ಇದೇ ಇಂಟರ್ಸೆಕ್ಷನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಮಗೆ ಈ ರೀತಿ ಪ್ಲೇನ್ ಕ್ರಿಯೇಟ್ ಆಗಿರುತ್ತಲ್ಲ, ಸೊ ಅಲ್ಲೊಂದು ನಮಗೆ 2D ಲೈನ್ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ರೈಟ್, ಅಗೇನ್ ರಿಮೂವ್ ದಿಸ್ ಫೇಸ್ ಆ್ಯಂಡ್ ಸೆಲೆಕ್ಟ್ ದ ಬಾಡಿ, ಸೆಲೆಕ್ಟ್ ದಿಸ್ ಬಾಡಿ, ಎಂಡ್ ಸೆಲೆಕ್ಷನ್. ಅಗೇನ್ ಸೆಕೆಂಡ್ ಒನ್ ಆ್ಯಂಡ್ ಎಂಡ್ ಸೆಲೆಕ್ಷನ್, ಕ್ಲಿಕ್ ಓಕೆ. ಸೊ ನೋಡಿ ನಮಗಿಲ್ಲಿ ವೈರ್ ಫ್ರೇಮ್ ಕ್ಲಿಕ್ ಮಾಡಿ ನೋಡಿ, ಈ ರೀತಿ ಒಂದು 2D ಲೈನ್ಸ್ ಕ್ರಿಯೇಟ್ ಆಗಿ ಬರುತ್ತೆ ನಮಗೆ, ರೈಟ್. ಸೊ ಇದರ ಒಂದು ಇಂಟರ್ಸೆಕ್ಷನ್ ಆಗಿರುವಂತಹ ಪಾಯಿಂಟಲ್ಲಿ ನಾವು ಲೈನ್ಸನ್ನು ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್, ಫ್ಲೋ ಲೈನ್. ಸೊ ಇಲ್ಲಿರುವಂತಹ ಅಗೇನ್ 2D ಲೈನ್ಸನ್ನು ಡಿಲೀಟ್ ಮಾಡ್ತಾಯಿದ್ದೀನಿ.
ನೋಡಿ ಈ ರೀತಿ ಒಂದು ಸರ್ಫೇಸ್ ಕ್ರಿಯೇಟ್ ಮಾಡ್ಕೊಂಡಿನಿ. ಸೊ ನೆಕ್ಸ್ಟ್ ಬಂದು ಫ್ಲೋ ಲೈನ್. ಈ ಫ್ಲೋ ಲೈನ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಮಗೆ ಕಾರ್ಡ್ ಹೈಟ್ ಅಂತ ಕೊಟ್ಟಿದ್ದಾನೆ. ಸೊ ಇದನ್ನು ಡಿಸ್ಟೆನ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸ್ಟೆನ್ಸ್ ನಿಮಗೆ ಬೇಕಿದ್ದರೆ 2 ಇದೆಲ್ಲ, ಸೊ ಇದನ್ನು 4 ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಈ ಒಂದು ಸರ್ಫೇಸನ್ನು ಸೆಲೆಕ್ಟ್ ಮಾಡಿ. ಸೊ 4 ಬೇಡ, ಜಾಸ್ತಿ 15 ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ, ರೈಟ್. ಸೊ ನೋಡಿ ನಮಗೆ ಯು ಅಂದರೆ ಈ ರೀತಿ ನಾವು ಹಾರಿಜೆಂಟಲ್ ಲೈನ್ಸಿಗೆ ಯು ಅಂತೇಳಿ ಕರೆಯುತ್ತೇವೆ ನಾವು, ಹಾರಿಜೆಂಟಲ್ ಲೈನ್ಸಿಗೆ. ಆ್ಯಂಡ್ ವಿ ಲೈನ್ಸ್ ಅಂದರೆ ವರ್ಟಿಕಲ್, ಬೋತ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಮಗೆ ಯು ಮತ್ತು ವಿ ಲೈನ್ಸ್ ಎರಡು ಕ್ರಿಯೇಟ್ ಆಗಿ ಬರುತ್ತೆ. ಸೊ ಈ ರೀತಿ 50 ಡಿಸ್ಟೆನ್ಸಿಗೆ ಕ್ರಿಯೇಟ್ ಆಗಿ ಬರುತ್ತೆ. ಅದಕ್ಕೋಸ್ಕರ ನಾವು ಈ ಆಪ್ಷನ್ಸನ್ನು ಯೂಸ್ ಮಾಡ್ತೀವಿ, ರೈಟ್. ಸಿಂಪಲಾಗಿ ಈ ರೀತಿ ಒಂದು ಚಾರ್ಟನ್ನು ಕ್ರಿಯೇಟ್ ಮಾಡೋದಕ್ಕೆ ಈ ಒಂದು ಆಪ್ಷನ್ಸನ್ನು ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಅಗೇನ್ ಕರ್ವ್ ಕಾನ್ಸ್ಟೆಂಟ್ ಪ್ಯಾರಾಮೀಟರ್. ಇದು ಕೂಡ ಸಿಂಪಲ್ ಸ್ನೇಹಿತರೆ. ಅಗೇನ್ ನೋಡಿ ನಾವು ಇದು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನಮಗೆ ಇಲ್ಲೊಂದು ಡೈನಾಮಿಕ್ ಆಪ್ಷನ್ಸ್ ಓಪನ್ ಆಗಿದೆ. ಆ ಡೈನಾಮಿಕ್ ಆಪ್ಷನ್ ಎಲ್ಲಿ ಕ್ಲಿಕ್ ಮಾಡ್ತೀವಿ ಅಲ್ಲಿಗೆ ನಮಗೆ ಒಂದು ಈ ರೀತಿ ಇರುವಂತಹ ಕರ್ವ್ಸ್ ನಮಗೆ ಕ್ರಿಯೇಟ್ ಆಗಿ ಬರುತ್ತೆ, ಸಿಂಪಲ್ ಈ ರೀತಿ. ಸೊ ಇದು ಬಂದು ಆಟೋಮೆಟಿಕ್ಕಾಗಿ ಬರ್ತಾಯಿತ್ತು. ಸೊ ಇದು ನಾವು ಇಂಡಿವಿಜುವಲ್ ಆಗಿ ನಾವು ಎಲ್ಲಿ ಕ್ಲಿಕ್ ಮಾಡ್ತೀವಲ್ಲ, ಸೊ ಆ ಒಂದು ಆಪ್ಷನ್ಸಲ್ಲಿ ಸೊ ಈ ರೀತಿ ನಮಗೆ 2D ಲೈನ್ಸ್ ಎಲ್ಲ ಡ್ರಾ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಕರ್ವ್ ಪಾರ್ಟಿಂಗ್ ಅಷ್ಟೇ ಯೂಸ್ ಆಗೋದಿಲ್ಲ. ಸೊ ಇದು ಕರ್ವ್ ಸರ್ಫೇಸ್. ಸೊ ಕರ್ವ್ ಸರ್ಫೇಸ್ ಆಗಿರಲಿ ಆ್ಯಂಡ್ ಇದು ಅಷ್ಟೇ ಯೂಸ್ ಆಗೋದಿಲ್ಲ. ಕರ್ವ್ ಡೈನಾಮಿಕ್ ನೋಡಿ ಸ್ನೇಹಿತರೆ, ಕರ್ವ್ ಡೈನಾಮಿಕ್ ಸಿಂಪಲ್. ಸೊ ನಾವು ಈ ರೀತಿ ಪಾಯಿಂಟನ್ನು ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬೇಕು ನಾವು. ಸೊ ಈ ರೀತಿ ಪಾಯಿಂಟ್ ಕ್ರಿಯೇಟ್ ಮಾಡ್ಕೊಂಡು ಹೋಗಿದ್ರೆ ಸೊ ಅಲ್ಲಿಗೆ ನಮಗೆ ರೈಟ್. ಸೊ ಈ ರೀತಿ ನೀವು ಎಲ್ಲೆಲ್ಲಿ ಕ್ಲಿಕ್ ಮಾಡ್ತಿರಲ್ಲ, ಸೊ ಆ ರೀತಿ ಒಂದು ಕರ್ವ್ ಕ್ರಿಯೇಟ್ ಆಗಿ ಬರುತ್ತೆ ನೋಡಿ. ಅಗೇನ್ ಸೊ ಇದು ಫಸ್ಟ್ ಪಾಯಿಂಟ್, ಸೆಕೆಂಡ್, ಥರ್ಡ್, ಫೋರ್ತ್ ಜಸ್ಟ್ ಎಂಟ್ರಿ ಮಾಡಿ ಈ ರೀತಿ ಒಂದು ಕರ್ವ್ ಕ್ರಿಯೇಟ್ ಮಾಡೋದಕ್ಕೆ ಆಪ್ಷನ್ಸ್ ಯೂಸ್ ಆಗುತ್ತೆ, ರೈಟ್. ಸೊ ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್, ನಮಗೆ ಪ್ರೋಗ್ರಾಮಲ್ಲೆಲ್ಲ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಆಪ್ಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ನಮಗೆ. ಕರ್ವ್ ಸೆಂಟರ್ ನೋಡಿ ಸ್ನೇಹಿತರೆ, ಸಿಂಪಲ್. ಸೊ ನಾವು ಕರ್ವ್ ಡೈನಾಮಿಕ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಸೊ ಸರ್ಫೇಸ್ ಕ್ಲಿಕ್ ಮಾಡಿ. ಸೊ ಇಲ್ಲೊಂದು ಅಗೇನ್ ಹಿಯರ್ ಒಂದು, ಸೊ 2 ಕರ್ವ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇದರ ಮಿಡಲಲ್ಲಿ ಈಕ್ವಲ್ ಆಗಿ ನಮಗೆ ಒಂದು ಕರ್ವ್ ಡ್ರಾ ಮಾಡ್ಬೇಕು ನಮಗೆ. ಸೊ ಅವಾಗ ನಮಗೆ ಕರ್ವ್ ಸೆಂಟರ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಸೊ ಫಸ್ಟ್ ಕ್ರಿಯೇಟ್ ಮಾಡಿರುವಂತಹ ಎಂಟಿಟಿ, ಸೆಕೆಂಡ್ ಎಂಟಿಟಿ ಸೆಲೆಕ್ಟ್ ಮಾಡಿದ್ರೆ ನಮಗೆ ಕರೆಕ್ಟ್ ಇದರ ಈಕ್ವಲಿಗೆ ಒಂದು 2D ಲೈನ್ ಅನ್ನೋದು ನಮಗೆ ಡ್ರಾ ಆಗುತ್ತೆ. ಸೊ ಇದು ನಮಗೆ ಪ್ರೋಗ್ರಾಮಲ್ಲಿ ಬಹಳಷ್ಟು ಯೂಸ್ ಆಗುತ್ತೆ ಸ್ನೇಹಿತರೆ. ಐ ಥಿಂಕ್ ನಿಮಗೆ ವೈರ್ ಫ್ರೇಮಲ್ಲಿ ಇರುವಂತಹ ಎಲ್ಲ ಪಾಯಿಂಟನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪಾಯಿಂಟ್ಸ್ ಬಗ್ಗೆ ಆಗಿರಲಿ, ಲೈನ್ಸ್ ಬಗ್ಗೆ ಆಗಿರಲಿ, ಆರ್ಕ್ ಬಗ್ಗೆ ಆಗಿರಲಿ, ಸ್ಪೈ ಲೈನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ಸೇಪ್ಸ್ ಅನ್ನೋದು ನಿಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೇಪ್ಸ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕರ್ವ್ ಬಗ್ಗೆ ಆಯಿತು ಆ್ಯಂಡ್ ಮಾಡಿಫೈ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ರೈಟ್. ಸೊ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕ್ಲಾಸ್. ಸೊ ಈ ಕ್ಲಾಸ್ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಅಗೇನ್ we will see the another one video. So please like, share and subscribe. Thank you everyone.